ಈಗ ಬೋಸರಾಜ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಇದೊಂದು ರಾಜಕೀಯ ಪ್ರೇರಿತವಾದಂಥ ದಾಳಿ ಅಂತ ಹೇಳಿ ಬೋಸರಾಜ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಗರಣ ಆಗಿದೆ, ಹಗರಣ ಆಗಿರೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಿದ್ದಾರೆ. ಇಡಿ ಎಂಟ್ರಿ ಆಗಿ ಈಗ ದಾಳಿ ನಡೆಸಿದೆ. ಆದರೆ ಈ ಇಡೀ ದಾಳಿಯ ಬಗ್ಗೆನೇ ಇದು ಪಾಲಿಟಿಕ್ಸ್, ರಾಜಕೀಯ ನಡೆಸ್ತಾ ಇದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬೋಸರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿರುವಂಥ ಸಚಿವ ಬೋಸರಾಜ್ ಅವರು ಹಗರಣದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದರೆ ಕ್ರಮ ತಗೊಳ್ಳಿ. ಸಿಎಂ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ತಪ್ಪು ಮಾಡಿದರೆ ಮುಲಾಜಿಲ್ಲದೆ ಕ್ರಮ ಆಗುತ್ತೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಬೋಸರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬನ್ನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಸರ್ಕಾರಿ ಟ್ರೆಜರ್ ಅಂದರೆ ಖಜಾನೆಯಿಂದಲೂ ಕೂಡ ಹಣ ಬ್ಯಾಂಕಿಗೆ ವರ್ಗಾವಣೆ ಆಗಿದೆ, ಅವ್ಯವಹಾರ ಆಗಿದೆ ಅನ್ನುವಂಥದ್ದು ರಿಮೈಂಡ್ ಕಾಪಿಯೆಲ್ಲ ಕೋರ್ಟ್ಗೆ ಸಲ್ಲಿಸಿರುತ್ತೆ. ಏನು ಸುತ್ತ ಹಣಕಾಸು ಇಲಾಖೆಯಲ್ಲಿ ವಿಫಲ ಆಗಿದೆ. ನೋಡಿ, ಏನೇನಾಗಿದೆ ಎಂಬುದು ಎಲ್ಲ ಸಿಟ್ಲಿಂದ ರಾಜ್ಯ ಸರ್ಕಾರ ತರೋ ಎಕ್ವೈರಿ ನಡೀತಾ ಇದೆ. ತಾವು ದಿನನಿತ್ಯ ನೋಡ್ತಾ ಇದ್ದೀವಿ, ತಾವು ಮಾಧ್ಯಮಗಳ ಮುಖಾಂತರ ತಮ್ಮ ಮುಖಾಂತರ. ಅದ್ರ ಜೊತೆಲಿ ಈಗ ಇಡಿನೂ ಪ್ರವೇಶ ಆಗಿದೆ. ಯಾರ್ಯಾರು ಎಲ್ಲೆಲ್ಲಿಂದ ಹೋಗಿದೆ, ಏನೇನು ತಪ್ಪುಗಳಾಗವಂತ ಎಲ್ಲ ಬಯಲಿಗೆ ಬರ್ತದೆ. ಈಗ ಇದರಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಬೋದು ಏನಿಲ್ಲ. ಸರ್ಕಾರ ಭಾಳ ಸ್ಪಷ್ಟವಾಗಿ ಏನು ನಡೀತು, ಯಾಕೆ ನಡೀತು, ಎಲ್ಲಿಂದ ನಡೀತು, ಯಾರಿಂದ ನಡೀತಂಬ ಕ್ಲಿಯರಾಗಿ ಅದರ ಮಾಹಿತಿ ಪಡಲಿಕ್ಕೆ ಸರ್ಕಾರ ಸಿದ್ಧಿದೆ. ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ಳಿಕ್ಕೆ ಸರ್ಕಾರ ಸಿದ್ಧರಾಗಿದೆ. ಒಂದು ಸರ್ಕಾರ ತನಿಖೆಗೆ ಆದೇಶ ಮಾಡಿದ SIT ಒಂದು ಕಡೆ ಇಡಿ ಆಗ್ತಾ ಇರೋದು. ಆದರೆ ರಿಮೈಂಡ್ ಕಾಪಿಯಲ್ಲಿ ನೀವು ನೋಡ್ಬೋದು, ರಿಮೈಂಡ್ ಕಾಪಿಯಲ್ಲಿ ಸರ್ಕಾರಿ ಟ್ರೆಜರ್ ಇಂದನೇ ಕೂಡ ಹಣ ವರ್ಗಾವಣೆ ಆಗಿದೆ ಅಂತ ಕೋರ್ಟ್ಗೆ ಕೊಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಕಾಪಿನ. ಎಲ್ಲೆಲ್ಲಿ ತಪ್ಪುಗಳಾಗವ, ಈ ಆಗಿರ್ತಕ್ಕಂಥದ್ದು ಯಾವ ರೀತಿ ಆಗ್ಯದ, ಎಲ್ಲಿಂದ ಆಗ್ಯದ, ಯಾರಿಂದ ಆಗ್ಯದ, ಇವೆಲ್ಲವನ್ನು ತಿಳ್ಕೊಳ್ಬೇಕಾದ ಸರ್ಕಾರ. ಈ ವಿಷಯಗಳ ಬಗ್ಗೆ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಹಿತ ಮೊನ್ನೆ DCS ಮೀಟಿಂಗ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಯಾವುದೇ ನಡೆದಿರ್ತಕ್ಕಂಥ ಘಟನೆಗಳಿಗೂ ಮುಂದೆ ಪುನರಾವರ್ತ ಆಗಲಾರ್ದಂಗೆ ನೀವೆಲ್ಲರೂ ಜವಾಬ್ದಾರಿ ತಗೋಬೇಕು. ಎಲ್ಲ ಸೆಕ್ರೆಟರೀಸ್ ಇಲ್ಲಿದ್ದಾರೆ, ಸಚಿವರು ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ. ಎಲ್ಲರೂ ಸಹಿತ ಇವನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ. ಎಲ್ಲರೂ ಇದ್ರ ಬಗ್ಗೆ ಯಾರು ಯಾವ ಹಂತದಲ್ಲಿ ಏನೇನಾಗಿದೆ ಎಂಬುದು ಎಲ್ಲ ಬಯಲಿಗೆ ಬರ್ತದೆ. ನಾವೆಲ್ಲರೂ ಜಾಗೃತರಾಗಿರ್ಬೇಕಂತೇಳಿ ವಾರ್ನಿಂಗ್ ಸಹಿತ ಕೊಟ್ಟಿದ್ದಾರೆ. ಮೊನ್ನೆ ಮೀಟಿಂಗ್ ಆದ ಸಂದರ್ಭದಲ್ಲಿ ಸರ್ ಅಧಿಕಾರಿಗಳಿಗೆ ಯಾವ ರೀತಿ ಕೊಟ್ಟಿದ್ದಾರೆ? ಎಲ್ಲರಿಗೂ ಕೊಟ್ಟಿದ್ರು. ಯಾವುದೇ ಸರ್ಕಾರದ ಈ ರೀತಿಯಾಗಿ ಹೆಚ್ಚು ಕಡಿಮೆ ಆಗಲಿಕ್ಕೆ ಅವಕಾಶ ಕೊಡಬಾರದು. ಅದಾದರೆ ಜವಾಬ್ದಾರಿ ಯಾರಿರ್ತದೋ ಅವ್ರ ಮೇಲೆ ಕಟ್ಟುನಿಟ್ಟಾದಂಥ ಶಿಸ್ತು ಕ್ರಮ ತಗೋತೀವಿ ಅಂತ ಹೇಳಿದ್ರು. ಹಣಕಾಸು ಇಲಾಖೆಯಿಂದ ವರ್ಗಾವಣೆ ಆಗಿರೋದಂತ ಅದಾದ್ರೆ ಅವರು ಅಧಿಕಾರಿಗಳು ವೈಫಲ್ಯ ಅಥವಾ ಸರ್ಕಾರ ವೈಫಲ್ಯ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಣಕಾಸು ಇಲಾಖೆ ಸಚಿವರು ಈಗಲೇ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಬಯಲಾಗಬೇಕು. ಎಲ್ಲ ಎಂಕ್ವೈರಿ ಭಾಳ ಕೂಲಂಕಷವಾಗಿ ಆಗ್ತಾಯಿದೆ. ಎಂಕ್ವೈರಿ ಆದ ನಂತರ ಎಲ್ಲಿಂದಾಯಿತು, ಯಾರಿಂದಾಯಿತು, ಯಾವ ರೀತಿ ಆಯಿತು ಎಲ್ಲ ಬಯಲಿಗೆ ಬರ್ತದೆ. ಬಂದಿನ ಮೇಲೆ ಅದ್ರ ಬಗ್ಗೆ ಯಾವ ರೀತಿ ಆ್ಯಕ್ಷನ್ ತಗೋಬೇಕೆಂಬುದು ಸರ್ಕಾರ ನಿರ್ಧಾರ ಮಾಡ್ತಾರೆ. ಇಡಿಯಿಂದ ಏನಾದರೂ ಕೂಡ ನಿಮ್ಗೆ ಆತಂಕ ಇದೆ? ಇಡಿ ದಾಳಿ ಏನು ಆತಂಕ ಇಲ್ಲ. ಅವರು BJP ಅವ್ರು ಮಾಡುವಂಥ ಕುತಂತ್ರಗಳು ಇವೆಲ್ಲ ED, CBI, ಎಲೆಕ್ಷನ್ ಕಮಿಷನು ಎಲ್ಲ ಮಾಡ್ತಾನೆ ಇದ್ದಾರಲ್ಲ. ಇದು ಇವತ್ತು ನಾವು ಮಾಡೋದಲ್ಲ, ಎಲ್ಲ ರಾಜ್ಯದವರು ಹೇಳ್ತಾ ಇದ್ದಾರೆ. ಅವರಾಗಿ ಅವ್ರು ಪ್ರವೇಶ ಮಾಡಿದ್ದಾರೆ. ಮಾಡಿ ಅವ್ರ ಸಹಿತ ಏನು ಯಾವ ರೀತಿ ಮಾಡಿ ಇದ್ದಿದ್ದ ವಿಷಯನೂ ಬಯಲಿಗೆ ತಂದರೆ ಪರವಾಗಿಲ್ಲ. ಅವ್ರೇನು ಕುತಂತ್ರಗಳು ಮಾಡಿದ್ರೆ ಅದನ್ನು ನಾವು ಬಯಲಿಗೆ ತರ್ತೀವಿ. ಏನು ಬಯಲು ತರ್ತೀವಿ ಸರ್ ಅಂತ? ಇಡಿ ಸಂಬಂಧಪಟ್ಟಂತೆ ಎಂಟ್ರಿ ಆಗಿರುವಂಥದ್ದು ಒಂದು ಭಾಗ. ಎರಡನೇದು ಸರ್ಕಾರಿ ಏನು ಖಜಾನೆಯಿಂದಲೂ ಕೂಡ ಹಣ ವರ್ಗಾವಣೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲ. ಆದರೆ ಒಂದು ವೇಳೆ ಆ ರೀತಿ ಏನಾದರೂ ಕೂಡ ಆಗಿದ್ದರೆ ಅಥವಾ ಅಧಿಕಾರಿ ಸಂಬಂಧಪಟ್ಟ ಮುಖ್ಯಮಂತ್ರಿ ಸೂಚನೆ ಕೊಟ್ಟಿರುವಂಥದ್ದು, ಅಧಿಕಾರಿಗಳ ಕ್ರಮ ತೆಗೆದುಕೊಳ್ತೀವಿ ಅಂತ ಮುಖ್ಯಮಂತ್ರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವಿಜಯ್, ರಿಪಬ್ಲಿಕ್ TV, ಬೆಂಗಳೂರು.